ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನಮ್ಮ ಅಭಿಯಾನದ ಅಭಿನಂದನೆ ಕಾರ್ಯಕ್ರಮವನ್ನು ಜುಲೈ 11ರಂದು ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕು ಸೇರಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಹಾಗೂ ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಮನವಿ ಮಾಡಿದ್ದಾರೆ. ನಗರದ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಂಘದ ಪದಾಧಿಕಾರಿಗಳೊಂದಿಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ರಾಜ್ಯದ ಅಭಿವೃದ್ಧಿಗೆ ಹೊಸ ಚೈತನ್ಯ ನೀಡುತ್ತಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವ ಉದ್ದೇಶದಿಂದಾಗಿ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿ ಹಲವು ಗಣ್ಯರು, ರಾಜ್ಯ ಸಂಘದ ಪದಾಧಿಕಾರಿಗಳು ಹಾಗೂ ಸಾವಿರಾರು ಸರ್ಕಾರಿ ನೌಕರರು ಪಾಲ್ಗೊಳ್ಳಲಿದ್ದಾರೆ ಎಂದಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಸೇರಿ ಜಿಲ್ಲೆಯ ಸರ್ಕಾರಿ ಶಾಲಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅಗತ್ಯ ಒಒಡಿ ಸೌಲಭ್ಯ ಕಲ್ಪಿಸುವಂತೆ ಸಂಬಂಧಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಪದಾಧಿಕಾರಿಗಳು, ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿದರು. ವಿಶೇಷವಾಗಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸುವ ಕುರಿತು ಸರ್ಕಾರ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಅವರಿಗೆ ಪ್ರಮುಖವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮ ಒಂದಾದರೆ ಮತ್ತು ಇನ್ನೊಂದು ಪ್ರಮುಖವಾಗಿ ನಮ್ಮ ಬೇಡಿಕೆ ಇರುವಂಥದ್ದು NPS ಇಂದ OPS. ಯಾಕಂದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪ್ರಮುಖವಾದ ಉದ್ದೇಶನೇ ಇದೆ. ಏನೀಗಾಗಲೇ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವೋ OPS ಆಗಲೇಬೇಕಾಗುವಂಥ ಒಂದು ಹೋರಾಟವನ್ನು, ಅದನ್ನು ಯಾವುದೇ ಕಾರಣಕ್ಕೂ ಈ ಸಲ ಮಾನ್ಯ ಷಡಕ್ಷರಿ ಸರ್ ಅವರು ನಾನು ಸುಮಾರು ಸಲ ಯಾಕಂದರೆ ನಾನು ವಾಟ್ಸಪ್ಪಲ್ಲಿ ನೋಡಿ ನಾವು ಈ ಮಟ್ಟಕ್ಕೆ ಇವತ್ತು ಈ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಇವರ ಒಂದು ಆಶೀರ್ವಾದವನ್ನು ಸಹ ನಮಗೆ ಇದೆ. ಜೊತೆಗೆ ಇವರು ಸಂಘಟನೆ ಇಂಗಿಸು ಅಂತಂದಾಗ ಇವರ ಕಾಲದಲ್ಲಿ ಮೊನ್ನೆ ಒಬ್ಬ ಬೇರೆ ತಾಲೂಕಿಗೆ ಚಿಕ್ಕಬಳ್ಳಾಪುರಕ್ಕೆ ವರ್ಗಾವಣೆ ಹೋಗಿದ್ದಾರೆ. ಇದು ದೇವನಹಳ್ಳಿ ತಾಲೂಕು ಹೋಗಿದ್ದಾರೆ ಮಾಸ್ಟರ್ ರಮೇಶ್ ಅಂತ ಹೇಳ್ಬಿಟ್ಟು. ಅವ್ರಿಗೆ ಏನೋ ಒಂದು ಕೆಲಸ ಇದ್ದಾಗ ಅಲ್ಲಿಗೆ ಬಂದಿರುತ್ತೆ. ಆಫೀಸಲ್ಲಿ ಬಂದಾಗ ಕೇಸ್ ವರ್ಕ್ ಅವರು ನೆಟ್ ಬರ್ತಾ ಇಲ್ಲ, ನನ್ನದು ನನ್ನ ಫೋನ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು. ತೆಗಿ ಅಂತ ಹೇಳ್ಬಿಟ್ಟು ಈ ಫೋನ್ ಕೊಟ್ಟು ಸಿಮ್ ತಗೊಂಡು ಫೋನ್ ಕೊಟ್ಟು ಕೊಡೋದು. ಮೊನ್ನೆ ಬಂದ ಈ ಥರ ಸೇವೆ ಮಾಡುವಂಥ ಕೆಲವೊಂದೇ ಒಬ್ಬರಲ್ಲಿ CM NPS ಅಂತೂ ನನಗೆ ನಾವೇನೋ ರಿಟರ್ನ್ ಆಗಿದ್ದೀವಿ ಕೊಡ್ತಾರೆ ನಮ್ಮ ತಾಯಿ ತನಕ ನನ್ನ ಹೆಂಡತಿನ ಆದರೆ ಪಾಪ ಮುಂದೆ ಸಾಕೋ ಯಾರು ಅಂತಂದ್ರೆ ಇಲ್ಲಿನೂ ದೊಡ್ಡ, ಯಾಕೆಂದ್ರೆ ನಾನೇ ನೋಡ್ತಾ ಇರೋದು ಏನೋ ಒಂದು ದುಡ್ಡು ಕೊಟ್ಟರು ಆ ದುಡ್ಡಲ್ಲಿ ಏನು ನಮ್ಮ ರಾಜ್ಯಾಧ್ಯಕ್ಷರ ಆಸೆ ಇದೆ, ಆ ಆಸೆಗೆ ತಕ್ಕಂತೆ ನಾವು ಶಿಡ್ಲಘಟ್ಟ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ಬೇಕಾಗ್ತದೆ. ದಯವಿಟ್ಟು ಮತ್ತೊಮ್ಮೆ ನನ್ನ ಕಳ್ಕಳಿ ಮನವಿ ಏನಂದ್ರೆ, ನೀವು ಬರೀ ಹೋಗೋಣ ಅನ್ನೋದಕ್ಕಿಂತ ನಮ್ಮ ಜೊತೆಗೆ ಜನ ಸಂಘಟನೆ ಕರ್ಕೊಂಡ್ಬರ್ತೀವಿ ಅಂತ ಹೇಳ್ಬೇಕು. ಅಷ್ಟು ಜನ ಕನಿಷ್ಠ ಕರ್ಕೊಂಡೇ ಬರಬೇಕು. ಯಾಕಂದರೆ ನಾವು ಇರೋದು 2 ದಿವಸ, ಸುಮ್ಮನೆ ಅವತ್ತು ಗಡಿಬಿಡಿಯಲ್ಲಿ ಖಾಲಿ ಹೋಗೋದಾಗಲಿ, ಕಡಿಮೆ ಸಂಖ್ಯೆಯಲ್ಲಿ ಹೋಗೋದಾಗಲಿ, ಇಲ್ಲ ನಾವು ಬರದೇನೆ ಹೆಚ್ಚಿನ ವೆಹಿಕಲ್ ವ್ಯವಸ್ಥೆ ಮಾಡಿ ಖಾಲಿ ಕಳಿಸೋದಾಗಲಿ ಬೇಡ. ತಿರುಗಿ ಮತ್ತೆ ಕಡಿಮೆ ಮಾಡಿ ಜಾಸ್ತಿ ಜನ ಬಂದರೂ ಅದನ್ನು ನೆನಪಾಟ್ಲಾಗ್ತದೆ. ಅದರಿಂದ ದಯವಿಟ್ಟು ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋಣ. ತಾವು ಏನು ಹೇಳ್ತೀರ ತಮ್ಮ ಅನಿಸಿಕೆಗಳು, ಇಷ್ಟು ಜನದೊಂದಿಗೆ ನಾವು ಬರ್ತೀವಿ, ಸರ್ಕಾರಿ ನೌಕರರ ಜೊತೆ ನಾವೆಲ್ಲ ನಿಲ್ತೀವಿ, ನಾವು ಸರ್ಕಾರಿ ನೌಕರದ ಒಂದು ಭಾಗ ಅಂತ ಹೇಳಿ ಭಾವಿಸ್ಕೊಂಡು ನೀವು ಅದನ್ನು ವ್ಯಕ್ತಪಡಿಸ್ಬೇಕು ಅಂತೇಳಿ ನಾವು ಮತ್ತೊಮ್ಮೆ ನಮ್ಮನ್ನು ಮನವಿ ಮಾಡ್ಕೊಳ್ತೀವಿ. ಬಿಟ್ಟು 2-3 ಕಡೆ ಟೀಚರ್ಸ್ ಇರೋಂಥ ಕಡೆ ಸ್ವಲ್ಪ ವ್ಯವಸ್ಥೆ ಮಾಡಿ ಮಕ್ಕಳಿಗೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಶಿಕ್ಷಕರ ಒಂದು ಕಾರ್ಯಕ್ರಮಗಳನ್ನು ಕಳಿಸ್ಕೊಡಿ ಅಂತ ಹೇಳಿ ನಾವು ನಿಮ್ಮೆಲ್ಲರೂ ಪರವಾಗಿ ಮತ್ತೆ BOS ಒತ್ತಾಯ ಮಾಡ್ತೀವಿ. ಮತ್ತು ಒಂದು ವೇಳೆ ಅವರು ನಿಯಮಾನುಸಾರ SIR ಇವೆಲ್ಲ ನಡೀತಾ ಇರೋದ್ರಿಂದ ಅವ್ರಿಗೂ ಕೆಲವು ಅಡಚಣೆಗಳು ಇರ್ತದೆ. ಆದರೂ ಒಂದು ವೇಳೆ ನಾವು ಆದಷ್ಟು ಪ್ರಯತ್ನ ಪಡೋಣ. 90%, ಒಂದು ವೇಳೆ 10% ನಾವು ಸಮಸ್ಯೆ ಆದರೆ ಅವೆಲ್ಲ CL ಹಾಕ್ಕೊಂಡು ವಿಶೇಷ ಸಾಧಕರಿಗೆ ಹಾಕ್ಕೊಂಡು ಅವೆಲ್ಲ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋಂಥ ಕಾರ್ಯಕ್ರಮ ನೀವು ನಾವೆಲ್ಲ ಸೇರಿದ ಕಾರ್ಯಕ್ರಮ ಯಶಸ್ವಿಯಾಗ್ತದೆ. ಅದರಿಂದ ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾಗ್ಬೋದು, ಇಲ್ಲ ನಮ್ಮ ಹೈಸ್ಕೂಲ್ ಅಧ್ಯಕ್ಷರಾಗ್ಬೋದು, ನಮ್ಮ ಪದವೀಧರ ಶಿಕ್ಷಕ ಸಂಘದವರು ಇದ್ದಾರೆ, ನೀವೆಲ್ಲ ದಯಮಾಡಿ ತಿಳಿಸ್ಬೇಕಾಗ್ತದೆ. ಸಂಘದವರು, ಆಮೇಲೆ PU ಉಪನ್ಯಾಸ ಸಂಘದ ಮುನ್ರಾಜ್ ಅವರು ಬಂದಿದ್ದಾರೆ, ಅವರು ಎಷ್ಟು ಜನ ಬರ್ತಾರೆ ಅವ್ರ ಇಲಾಖೆಯಿಂದ ಎಲ್ಲ ತಿಳಿಸ್ಕೊಡ್ಬೇಕಾಗ್ತದೆ. ನರಸಿಂಹರಾಜ್ ಎಲ್ಲರೂ ಸೇರಿ ಎಷ್ಟು ಜನ
ಕರ್ಕೊಂಡ್ಬರ್ತೀನಿ ಅಂತ ಹೇಳಬೇಕಾಗ್ತದೆ. ದಯವಿಟ್ಟು ಒಂದು ಸದಾವಕಾಶ ನೂತನ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಮಾಡೋದ್ರ ಜೊತೆಗೆ ಎಲ್ಲರೂ ಹೇಳಿದಾಗೆ ನಮ್ಮ ಏನು ಬಹುಕಾಲದ ಬೇಡಿಕೆಗಳಿದ್ದಾವೆ, OPS ಟು NPS ಟು OPS ಆಗಿರ್ಬೋದು, ನೆಕ್ಸ್ಟ್ ಪೇ ಸ್ಕೇಲ್ ಆಗಿರ್ಬೋದು, ಇವೆಲ್ಲ ಪ್ರಮುಖವಾದ ಬೇಡಿಕೆಗಳು. ಇದನ್ನು ಒಂದು ಒಳ್ಳೆಯ ವೇದಿಕೆ ಆಗಿದೆ. ಈ ವೇದಿಕೆಗೆ ನಾವು ಬಳಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಸರ್ ಹೇಳಿದಾಗೆ ಮೇಜರ್ ಇರ್ತಕ್ಕಂತಹ ಇಲಾಖೆಗಳು, ರೆವಿನ್ಯೂ ಇಲಾಖೆ ಇರ್ಬೋದು, ಶಿಕ್ಷಕರ ಇಲಾಖೆ ಇರ್ಬೋದು, ಮತ್ತು ನಮ್ಮ RDPR ಅಲ್ಲಿ ಭಾಳಷ್ಟು ಸುಮಾರು 80 ಸ್ಟಾಫ್ ಇದ್ದಾರೆ. ಮ್ಯಾಕ್ಸಿಮಮ್ ಆದಷ್ಟು ನಾವು ಕರೆಕ್ಟಾಗಿ ಪ್ರಯತ್ನ ಮಾಡ್ತಿದ್ದೇವೆ. ಯಾಕಂದರೆ ಸಮಯ ಇಲ್ಲ. 8ನೇ ತಾರೀಕಿಗೆ ಆಲ್ರೆಡಿ 2-3 ದಿವಸಗಳ ಕಾಲ ಇದೆ. SAR ನಡೀತಾ ಇದೆ, ಅದು ಒಂದು ಪ್ರೆಷರ್ ಇದೆ. ಸೊ ಎಲ್ಲ ವಾಟ್ಸಪ್ಗಳಲ್ಲಿ ಫೋನ್ಗಳೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಹುಸಂಖ್ಯೆಯಲ್ಲಿ ನಾವು ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಇಲಾಖೆಯಿಂದ ಮಾಡ್ತಿರುತ್ತೆ ಅಂತ ಧನ್ಯವಾದಗಳು. ನಿಮಗೆ OPS ಮಾಡಿಸ್ತೀನಿ, ನನ್ನ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಸುಮಾರು ಸಲ ನಾವು ಹೇಳ್ತಾ ಇದ್ವಿ, ಸರ್ ನೀವು ಮಾಡ್ತೀರಾ, ಇಲ್ಲ ನಾವು ಮತ್ತೆ ಇನ್ನೊಂದ್ಸಲ ಹೋರಾಟ ಮಾಡಬೇಕು, ಬೇಡ ನಾವು ನಿಮ್ಮ ಮುಂದಿಗಿದ್ದೀವಿ. ಈಗ ಸರ್ಕಾರ ನೌಕರ ಸಂಘ ನಿಮ್ಮ ಮುಂದಿಗಿದೆ, 100% ನಾವು ಮಾಡ್ತಾ ಇದ್ದೇವೆ. ವಿಧಾನಸೌಧೆಲ್ಲ ಹೋದಾಗ ಸುಮೇಶ್ ಮೇಡಮ್ ಕೂಡ ಅದೇ ರೀತಿ ಹೇಳಿದ್ದಾರೆ. ಮೇಡಮ್ ನಾವೆಲ್ಲ ಹುಡುಗರು ಬಿಸಿಯಾಗಿದ್ದಾರೆ, ಬಿಸಿ ಆಗ್ತಾ ಇದ್ದಾರೆ, ಮತ್ತೆ ಹೋರಾಟ ಮಾಡೋದು ಚೆನ್ನಾಗಿರಲ್ಲ, ದಯವಿಟ್ಟು ರಿಪೋರ್ಟ್ ಬೇಗ ಕೊಡಿ ನೀವು, ಇಲ್ಲಾಂದರೆ ಮುಂದೆ ಹೋರಾಟ ಹೋಗ್ಬೇಕಂತ ಹೇಳಿದಾಗ ಆ ರಿಪೋರ್ಟ್ ಕೂಡ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ನೀವೇನು ಡೈರೆಕ್ಷನ್ ಬಂದಿದ್ದೀರಾ, ನಿಮ್ಮ ಇಲಾಖೆಯಲ್ಲಿ ಪ್ರತಿಯೊಬ್ಬ ಎಲ್ಲ NPS ನೌಕರು ಬರಬೇಕು ಕಂಪಲ್ಸರಿ. ಯಾಕೆಂದರೆ ಇದು ಯಾರೋ ಸೆಕೆಂಡ್ ಸೆಟರ್ಡ್ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ NPS ಟು OPS ಇರೋದ್ರಿಂದ ಕಳೆದ 10 ವರ್ಷಗಳಿಂದ ಹಲವಾರು ಹೋರಾಟಗಳನ್ನು ವಿಧಾನಸೌಧ ಮಾಡಿಕೊಂಡು ಆಗಲೇ ನಮ್ಮ ಅಧ್ಯಕ್ಷ ಹೇಳಿದ್ರು 2022 ಡಿಸೆಂಬರಲ್ಲಿ ಏನು 14 ದಿನಗಳ ನಿರಂತರ ಹೋರಾಟ ಮಾಡಿದಾಗ ಈಗಿನ ಮಾನ್ಯ ಮುಖ್ಯಮಂತ್ರಿಗಳಾಗ KPCC ಅಧ್ಯಕ್ಷರಾಗಿದ್ದರು, ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಸರ್ ಇರ್ಬೋದು, DK ಶಿವಕುಮಾರ್ ಸರ್ ಇರ್ಬೋದು, ಆಮೇಲೆ ಕರ್ನಾಟಕ ಸಮಿತಿ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಸರ್ ಇರ್ಬೋದು, ಎಲ್ಲರೂ ಸಹ ಅವತ್ತಿನ ಹೋರಾಟದ ವೇದಿಕೆಗೆ ಬಂದು ನಾವು ನಿಮ್ಮ ಜೊತೆ ಇದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ OPS ಮಾಡ್ತೀವಿ ಅಂತ ಅದನ್ನು 6ನೇ ಗ್ಯಾರಂಟಿಯಾಗಿ ಕರ್ನಾಟಕಕ್ಕೆ ಹಾಕ್ಕೊಂಡಿದ್ದಾರೆ. ಈಗಾಗಲೇ 5 ಗ್ಯಾರಂಟಿಗಳನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಮುಖ್ಯವಾಗಿ 6ನೇ ಗ್ಯಾರಂಟಿ ನಮಗೆ OPS ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಹಲವಾರು ಸಲ ಈಗಾಗಲೇ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ಬಂದಿದೆ. ಈಗ ಮುಖ್ಯವಾಗಿ ಈ ಒಂದು ಇನ್ನೇನು ಸರ್ಕಾರದ ಕೊನೆ ಅವಧಿ, ಯಾಕಂದರೆ ಈಗಾಗಲೇ 3 ವರ್ಷ ಮುಗಿದಿದೆ, ಇನ್ನು 1 ವರ್ಷ 1.5 ವರ್ಷ ಇದೆ. ಆನಂತರ ಚುನಾವಣಾ ಪ್ರಕ್ರಿಯೆ ಮತ್ತೆ ಶುರುವಾಗುತ್ತೆ. ಅಷ್ಟರಲ್ಲಿ ನಾವು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ಕೋಬೇಕು. ಜೊತೆಗೆ ಪೇ ಸ್ಕೇಲ್ ನಮಗೆಲ್ಲ. ಸಭೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೌಕರರ ಸಂಘದ ತನ್ವೀರ್ ಅಹಮದ್, ರಾಜ್ಯ ಪರಿಷತ್ ಸದಸ್ಯ TT ನರಸಿಂಹಪ್ಪ, ಉಪಾಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ M ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಖಜಾಂಚಿ GD ವಸಂತಕುಮಾರ್, ಗೌರವಾಧ್ಯಕ್ಷ ಅಕಲರೆಡ್ಡಿ, ಹಿರಿಯ ಉಪಾಧ್ಯಕ್ಷ ಮಧುಸೂದನ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಂದರಾಚಾರಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ LV ವೆಂಕಟರೆಡ್ಡಿ, NPS ನೌಕರರ ಸಂಘದ ಅಧ್ಯಕ್ಷ ಗಜೇಂದ್ರ, ಕಾರ್ಯದರ್ಶಿ ನರಸಿಂಹರಾಜು, ಮಾಜಿ ಅಧ್ಯಕ್ಷ CM ಮುನಿರಾಜು ಸೇರಿ ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಮೀಂ ಪಾಷಾ, AT ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.